ಪ್ರಭುಕುಮಾರ್ ಅವರೇ, ನಾನು ತಮ್ಮನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಮುಂಚೆ ಒಂದು ಸ್ಪಷ್ಟೀಕರಣ ಕೇಳಬೇಕು. ಹೇಳಿ ಸರ್, ಮೊದಲ ಕೇಸ್ನಲ್ಲಿ ಸೇರಿದಾಯ್ತಲ್ಲ ದೇಶಪಾಂಡೆ ಸಾಹೇಬರು ಕಾರು, ಅದನ್ನ ನವೆಂಬರ್ ತಿಂಗಳಲ್ಲಿ ಕೋರ್ಟ್ ಮುಂದೆ ತರಿಸಿದ್ವಿ. ಅದರಲ್ಲೊಂದು ಬ್ಲಡ್ ಮಾತ್ರ ಸಿಕ್ಕಿತ್ತು. ಜಡ್ಜ್ ಸಾಹೇಬರು ತಮ್ಮ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಅದನ್ನ ಸೀಸ್ ಮಾಡಿ ತಗೊಂಡು ಹೋಗಿ ಅದನ್ನ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರು. ತಮ್ಮ ಡಿಪಾರ್ಟ್ಮೆಂಟ್ ಇಂದ ತಮ್ಮ ಸ್ಟೇಟ್ಮೆಂಟ್ ತಗೊಂಡು ಹೋದ್ರು. ಪ್ರಾಸಿಕ್ಯೂಟರ್ ಸಾಹೇಬರು ಅದನ್ನು ಕೇಳಲಿಲ್ಲ, ನಾನು ಮಾಡ್ಬಿಟ್ಟೆ. ಆ ಸ್ಯಾಂಪಲ್ಲು ಮತ್ತು ರಿಪೋರ್ಟ್ ಎರಡು ತಂದಿದೆ ಸರ್. ರಿಪೋರ್ಟ್ ಓದ್ಲಾ? ಈಗ ಬೇಡ, ಆಮೇಲೆ ರಿಪೋರ್ಟ್ ಓದಿರುತ್ತೆ. ವಿತ್ ಅವರ್ ಆನರ್ಸ್ ಪರ್ಮಿಷನ್ ಇವನ್ನ ಕೋರ್ಟ್ ವರ್ಷಕ್ಕೆ ತಗೋಬೇಕು ಸ್ವಾಮಿ. ತಗೊಳ್ಳಿದ್ದೇವೆ. ಅದನ್ನ ತಗೊಂಡು ಪ್ರಾಪರ್ಟಿ ರಿಜಿಸ್ಟರ್ ನಲ್ಲಿ, ಡಾಕ್ಯುಮೆಂಟ್ ರಿಜಿಸ್ಟರ್ ನಲ್ಲಿ ಆಡ್ ಮಾಡಿ. ವಿತ್ ಅವರ್ ಆನರ್ಸ್ ಪರ್ಮಿಷನ್ ನಾನು ಇದನ್ನೆಲ್ಲ ಒಂದ್ಸಾರಿ ನೋಡ್ಬೋದಲ್ಲ? ನೋಡಿ ಮಿಸ್ಟರ್ ಪ್ರಭುಕುಮಾರ್, ನೀವು ಬಂದ ತಕ್ಷಣ ಇದನ್ನೆಲ್ಲ ಯಾಕೆ ಪ್ರೊಡ್ಯೂಸ್ ಮಾಡಲಿಲ್ಲ? ಅದು ಏನದು? ಏನಿದ್ರು ಹೇಳಬೇಕು. ಅಯ್ಯೋ ದುರ್ಗೋಜಿಯವರು ನಿನ್ನೆ ನಮ್ಮ ಡೈರೆಕ್ಟರ್ ಫೋನ್ ಮಾಡಿಬಿಟ್ಟು ಅದು ಕೇಸಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಂತೆ. ಅಯ್ಯೋ ದುರ್ಗೋಜಿ ಅವರ ಎಸ್ ಇವರ ಆದ್ರೂ ನಮ್ಮ ಡೈರೆಕ್ಟರ್ ಸಾಹೇಬರು ಕೋರ್ಟ್ಗೆ ತಗೊಂಡು ಹೋಗಿ ಕೋರ್ಟ್ ನೋಡಿ ಏನಾದ್ರು ಕೇಳಿದ್ರೆ ಕೊಡಿ, ಇಲ್ಲ ಅಂತಂದ್ರೆ ಹಾಗೆ ವಾಪಸ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ನಾನು ತಂದಿದ್ದೆ. ಅವಶ್ಯಕತೆ ಇಲ್ಲ ಅಂತ ನೀವ್ಯಾಕೆ ಹೇಳಿದ್ರಿ ಮಿಸ್ಟರ್ ದುರ್ಗೋಜಿ? ಅದನ್ನ ಕೋರ್ಟ್ ಆರ್ಡರ್ ಮಾಡಿದ್ದು. ಇನ್ಮೇಲೆ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡಬೇಕಾಗುತ್ತೆ. ದುರ್ಗೋಜಿ ಅಪಾಯಿಂಟ್ ಕೇಳ್ಕೊಳ್ಳಿ ಕೋರ್ಟ್ಗೆ. ತಪ್ಪಾಯ್ತು ಮಾಸ್ವಾಮಿ, ಗೊತ್ತಾಗ್ಲಿಲ್ಲ. ಓಕೆ, ಲೆಟ್ಸ್ ಗೋ ವಿತ್ ದ ಕೇಸ್. ಕಂಟಿನ್ಯೂ ಮಿಸ್ಟರ್ CSP. ಓಕೆ ತಗೊಳ್ತೇನೆ. ನಾನು ತಮ್ಮನ್ನು ಹೆಚ್ಚಿನ ಪ್ರಶ್ನೆ ಕೇಳಲ್ಲ ಪ್ರಭುಕುಮಾರ್ ಅವರೇ, ಒಂದೆರಡು ಸ್ಪಷ್ಟೀಕರಣ ಬೇಕಷ್ಟೇ ನನಗೆ. ಜೊತೆಗೆ ಅದು ಸೀನಿಯರ್ ಸೆರಾಲಜಿಸ್ಟ್, ಒಂದು ಎರಡು ವಿಚಾರದಲ್ಲಿ ತಮ್ಮ ಒಪಿನಿಯನ್ ಬೇಕು. ಹೇಳಿ ಸರ್. ಪ್ರಾಸಿಕ್ಯೂಟರ್ ಸಾಹೇಬರು ವಿಚಾರಣೆ ಮಾಡ್ತಾರೆ ಅಂತ ಹೇಳಿ ಆಗಸ್ಟ್ 2ನೇ ತಾರೀಕು ಬೆಳಗ್ಗೆ ದುರ್ಗೋಜಿಯವರು 10 ಗಂಟೆಗೆ ಬಂದು ಆಗಸ್ಟ್ 1ನೇ ತಾರೀಕು ರಾತ್ರಿ ಮರ್ಡರ್ ಆಗ್ತದೆ. ಆಗಸ್ಟ್ 2ನೇ ತಾರೀಕು ಬೆಳಗ್ಗೆ ದುರ್ಗೋಜಿಯವರು ಬಂದು 10 ಗಂಟೆ ಟೈಮ್ನಲ್ಲಿ ಮರ್ಡರ್ ಆದ ರಾಜುವಿನ ಬಟ್ಟೆಗಳನ್ನು ಕೊಟ್ಟರು. ಆ ಬಟ್ಟೆಗಳನ್ನೆಲ್ಲ ರಕ್ತದ ಕಲೆಗಳಾಗಿತ್ತು. ಅವರ ಜೊತೆಗೆ ಗಾಂಧಿ ಧನ್ವಂತರಿ ಗೌರ್ಮೆಂಟ್ ಹಾಸ್ಪಿಟಲ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪಾಟೀಲ್ ಅವರು ಬಂದಿದ್ರು. ಅವರ ರಾಜುವಿನ ದೇಹದ ಪೋಸ್ಟ್ ಮಾರ್ಟಮ್ ನಲ್ಲಿ ತೆಗೆದ ರಕ್ತ, ವಿಸೇರ ಈ ತರದ ಬಾಟಲ್ಗಳನ್ನು ಕೊಟ್ಟಿದ್ರು. ಅದನ್ನೆಲ್ಲ ಟೆಸ್ಟ್ ಮಾಡೋಕೆ ಹೇಳಿದ್ರು ಅಂತ ಹೇಳಿ. ಹೌದು, ಎರಡೂ ಬ್ಲಡ್ಗಳ ಪ್ರಿಲಿಮಿನರಿ ಟೆಸ್ಟ್ ಮಾಡಿದೆ. ಎರಡೂ ಹ್ಯೂಮನ್ ಬ್ಲಡ್ಡೇ ಆಗಿತ್ತು. ಅಲ್ಲದೆ ಎರಡೂ ಓ ಪಾಸಿಟಿವ್ ಗ್ರೂಪೇ ಆಗಿತ್ತು. ಮರ್ಡರ್ ಆದ ರಾಜು ದೇಹದಿಂದ ಸಿಡಿದ ರಕ್ತನೇ ಅವರ ಬಟ್ಟೆ ಮೇಲೆ ಬಿದ್ದಿರೋ ಸಾಧ್ಯತೆ ಇದೆ. ಡಾಕ್ಟ್ರೆ, ಈ ಎ ಪಾಸಿಟಿವ್ ನಲ್ಲಿ ಎ ಅನ್ನೋದು ಬ್ಲಡ್ ಗ್ರೂಪ್, ಈ ಪಾಸಿಟಿವ್ ಅಂತಾರಲ್ಲ ಇದು RH ಫ್ಯಾಕ್ಟರ್. ಪ್ರತಿ ಬ್ಲಡ್ ಅನ್ನು RH ಪಾಸಿಟಿವ್, RH ನೆಗೆಟಿವ್ ಇರುತ್ತೆ. ಈ ಓ ಗ್ರೂಪ್ಗೆ ಈ RH ಫ್ಯಾಕ್ಟರ್ ಸೇರಿಸ್ಬಿಟ್ಟು ಓ ಪಾಸಿಟಿವ್ ಅಂತ ಹೇಳ್ತೀವಿ, ಹೌದಾ? ಹೌದು. ಅವತ್ತು ಬೆಳಗ್ಗೆ 10 ಗಂಟೆಗೆ ದುರ್ಗೋಜಿಯವರು ರಾಜುವಿನ ಬಟ್ಟೆಯನ್ನ ತಂದು ನಿಮಗೆ ಕೊಟ್ಟು ಟೆಸ್ಟ್ ಮಾಡೋಕೆ ಹೇಳಿದ್ರು. ಪ್ರಿಲಿಮಿನರಿ ಟೆಸ್ಟ್ ಮಾಡಿದ್ರಿ. ಅದೇ ದಿವಸ ಮಧ್ಯಾಹ್ನ ಮತ್ತೆ 1 ಗಂಟೆಗೋ 2 ಗಂಟೆಗೋ ದುರ್ಗೋಜಿಯವರು ಬಂದು ದೇಶಪಾಂಡೆ ಸಾಹೇಬರ ಮನೆಯಿಂದ ಒಂದು ಶರ್ಟ್ನ ಸೀಸ್ ಮಾಡ್ಕೊಂಡಿದ್ದೀವಿ. ಅದು ದೇಶಪಾಂಡೆ ಅವರು ಕೊನೆ ಆದ ಸಮಯದಲ್ಲಿ ಧರಿಸಿದ್ದ ಶರ್ಟು. ಅದರ ಮೇಲೂ ಕೂಡ ರಕ್ತದ ಕಲೆಯಾಗಿದೆ. ಅದನ್ನ ಟೆಸ್ಟ್ ಮಾಡಿ ರಾಜುವಿನ ದೇಹದ ಮೇಲಿದ್ದ ರಕ್ತಕ್ಕೂ ರಾಜುವಿನ ದೇಹದ ಒಳಗಡೆ ಇದ್ದ ರಕ್ತಕ್ಕೂ ಮ್ಯಾಚ್ ಆಗುತ್ತಾ ನೋಡ್ಬಿಟ್ಟು ನನಗೆ ಪ್ರಿಲಿಮಿನರಿ ರಿಪೋರ್ಟ್ ಕೊಡಿ, ನಾನು ಇಲ್ಲೇ ಕೂತಿರ್ತೀನಿ ಇದ್ರು ಅಂತ ಹೇಳಿ. ಹೌದು,
ಅವರನ್ನೇ ಕೊಟ್ಟಿರ್ತಿದ್ರು. ಆಮೇಲೆ ಬಂದಿತ್ತು ಹೇಳಿ. ಆಮೇಲೆ ನಾನು ದೇಶಪಾಂಡೆ ಅವರ ಶರ್ಟ್ ಮೇಲೆ ಇದ್ದಿದ್ದ ರಕ್ತದ್ದು ಕೂಡ ಪ್ರಿಲಿಮಿನರಿ ಟೆಸ್ಟ್ ಮಾಡಿದೆ. ಅದು ಕೂಡ ಓ ಪಾಸಿಟಿವ್ ಅಂತ ಹೇಳಿ ಬಂತು. ಅವ್ರಿಗೆ ನಾನು ರಿಪೋರ್ಟ್ ಕೊಟ್ಟೆ, ಅವ್ರು ಹೊರಟೋದ್ರು. ರಾಜೇಗೌಡ್ರೆ, ಆ ಸತ್ಯವಂತ ಪೇಪರ್ ಅಂತ ಇಟ್ಟಿದ್ದೀನಿ ನೋಡಿ, ಅಲ್ಲಿ ಎವಿಡೆನ್ಸ್ ಆಕ್ಟ್ ಪಕ್ಕ ಇದೆ ನೋಡಿ, ಅದು ತಂದು ಕೊಡ್ತೇನೆ. ನೋಡಿಲ್ಲ ಇಲ್ಲಿ ಸತ್ಯಬಂಧು ಅಂತ ಲೋಕಲ್ ಪೇಪರ್ ಇದೆ. ಇನ್ನು ಆಗಸ್ಟ್ 2ನೇ ತಾರೀಕು ದುರ್ಗಾದೇವರು ತಮ್ಮ ಪ್ರಿಲಿಮಿನರಿ ಟೆಸ್ಟ್ ಮಾಡಿಸಿ ರಿಸಲ್ಟ್ ತಗೊಂಡು, ಅದಾದ್ಮೇಲೆ ಈ ಸತ್ಯಬಂಧು ಪೇಪರ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆವತ್ತು ಮಧ್ಯಾಹ್ನ 4 ಗಂಟೆವರೆಗೆ SSL ಲ್ಯಾಬೊರೇಟರಿಯಿಂದ ಅಂತ, ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅಂದ್ರೆ ತಮ್ಮ ಲ್ಯಾಬೊರೇಟರಿಯಿಂದ ರಕ್ತದ ರಿಪೋರ್ಟ್ಗಳು ಬಂದಿದೆ. ದೇಶಪಾಂಡೆ ಅವರ ಶರ್ಟ್ ಮೇಲಿದ್ದ ರಕ್ತ ರಾಜು ದೇಹದ್ದೇ ಅಂತ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ತಜ್ಞರು ಖಚಿತಪಡಿಸಿ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ದೇಶಪಾಂಡೆ ಅವರೇ ಕೊಲೆ ಮಾಡಿರಬಹುದು ಅಂತ ಇಲಾಖೆಗೆ ಅನುಮಾನ ಬಂದಿದೆ, ತನಿಖೆ ಮುಂದುವರಿಯುತ್ತದೆ ಅಂತ ಕೇಳಿಕೊಂಡಿದ್ದಾರೆ. ತಾವು ಹಾಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ದೇಶಪಾಂಡೆ ಅವರ ಶರ್ಟ್ ಮೇಲೆ ಬಿದ್ದಿದ್ದು ರಾಜುವಿನ ದೇಹದ್ದೇ ರಕ್ತ ಅಂತ ಖಚಿತವಾಗಿ ರಿಪೋರ್ಟ್ ಕೊಟ್ಟಿಲ್ಲ. ಖಂಡಿತ ಅಲ್ಲ, ಹಾಗಲ್ವೇ ಅಲ್ಲ ನಾವು ರಿಪೋರ್ಟ್ ಕೊಟ್ಟಿದ್ದು. ಸಮಾಧಾನ ರಿಪೋರ್ಟ್ ಕೊಟ್ಟಿದೆ. ತಾವು ಏನಂತ ರಿಪೋರ್ಟ್ ಕೊಟ್ಟರು? ಡೈರೆಕ್ಟ್ ಫೈಲ್ ನೋಡ್ಕೊಳ್ತೇವೆ. ಐಟಮ್ ನಂಬರ್ 33 ಅಂದ್ರೆ ದೇಶಪಾಂಡೆ ಅವರ ಶರ್ಟ್ ಮೇಲೆ ಇದ್ದ ರಕ್ತ, ರಾಜು ದೇಹದಲ್ಲಿ ಇದ್ದಿದ್ದ ರಕ್ತ ಮತ್ತು ದೇಶಪಾಂಡೆ ಅವರ ಶರ್ಟ್ ಮೇಲೆ ಇದ್ದಿದ್ದ ರಕ್ತ ಎರಡೂ ಒಂದೇ ಗ್ರೂಪ್, ಅಂದ್ರೆ ಓ ಪಾಸಿಟಿವ್ ಅಂತ ಹೇಳಿ ರಿಪೋರ್ಟ್ ಕೊಟ್ಟೆ. ಅಂದ್ರೆ ಅರ್ಥ ರಾಜು ದೇಹದ ರಕ್ತಾನೇ ದೇಶಪಾಂಡೆ ಅವರ ಶರ್ಟ್ ಮೇಲಿದ್ದಿದ್ದು ಅಂತ? ಖಂಡಿತ ಅಲ್ಲ, ಎರಡೂ ಒಂದೇ ಗ್ರೂಪ್ ಸೇರಿದ್ದು ಅಂತ ಅಷ್ಟೇ.